ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಅಶ್ಲೀಲ ವಿಡಿಯೋ ವ್ಯೂಹದಲ್ಲಿ ಸಿಲುಕಿರೋ ರೇವಣ್ಣಗೆ ಟೆನ್ಷನ್ ತಪ್ಪದಾಗಿದೆ. ಇವತ್ತು ಮಾಜಿ ಸಚಿವ ಸಲ್ಲಿಸಿದ ಜಾಮೀನು ಅರ್ಜಿಯ ವಿಚಾರಣೆ ಮುಂದೂಡಿಕೆಯಾಗಿದೆ. ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ನ್ಯಾಯಾಲಯ ಮೇ 20ಕ್ಕೆ ತೀರ್ಪನ್ನು ಕಾಯ್ದಿರಿಸಿದೆ. ಸೋಮವಾರ ದಳಪತಿಗೆ ಜೈಲ ಬೇಲ ಅನ್ನೋ ಕೌತುಕ ಮನೆ ಮಾಡಿದೆ. ಎಚ್ ಡಿ ರೇವಣ್ಣ ಜೈಲುವಾಸಕ್ಕೆ ಕುಟುಂಬಸ್ಥರೇ ಕಾರಣರಾದ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಜೈಲುವಾಸ ಅನುಭವಿಸಿ ಬಂದಂತ ದಳ ನಾಯಕ ಪತ್ನಿ ಭವಾನಿ ಮತ್ತು ಮಗ ಸೂರಜ್ರ ಮುಖ ನೋಡದೆ ಅಂತರ ಕಾಯ್ಕೊಂಡಿದ್ದಾರೆ. ಹಾಸನಕ್ಕೆ ತೆರಳದೆ ದೇವೇಗೌಡರ ಮನೆಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಅಶ್ಲೀಲ ಕಳಂಕ ಹೊತ್ತು ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದ್ದಾರೆ. ಕಳೆದ 21 ದಿನಗಳಿಂದ ಪರದೇಶಿಯಾಗ್ಬಿಟ್ಟಿದ್ದಾರೆ. ಇದೀಗ ಹಾಸನ ಸಂಸದನನ್ನ ಬಲೆಗೆ ಬೀಳಿಸಲು SIT ಮಾಸ್ಟರ್ ಪ್ಲಾನ್ ಮಾಡಿದೆ. 10 ದಿನದೊಳಗೆ ಚಾರ್ಜ್ ಶೀಟ್ ಸಲ್ಲಿಸಿ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಲು ಮುಂದಾಗಿದೆ. ಹುಬ್ಬಳ್ಳಿಯ ಅಂಜಲಿಯನ್ನ ಕೊಂದಿದ್ದ ಹಂತಕ ದಾವಣಗೆರೆಯಲ್ಲಿ ಲಾಕ್ ಆಗಿದ್ದಾನೆ. ರೈಲಲ್ಲಿ ಹೋಗುವಾಗ ಸೈಕೋ ವರ್ತನೆ ತೋರಿ ಮಹಿಳೆಗೆ ಚಾಕು ಹಾಕಲು ಪ್ರಯತ್ನಿಸಿದ್ದಾನೆ. ಈ ವೇಳೆ ಟ್ರೈನ್ನಿಂದ ಹಾರೋದಕ್ಕೆ ಹೋಗಿ ಮುಖಾಮುಖಿ ಹೊಡೆಕೊಂಡು ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ನಾಳೆ RCB CSK ಮಧ್ಯೆ ಹೈ ವೋಲ್ಟೇಜ್ ಪಂದ್ಯ ನಡೆಯೋದಕ್ಕಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಸೈಬರ್ ಖದೀಮರು ವ್ಯಕ್ತಿಗೆ ಟೋಪಿ ಹಾಕಿದ್ದಾರೆ. ಆನ್ಲೈನ್ನಲ್ಲಿ ಟಿಕೆಟ್ ಖರೀದಿಸುವುದಕ್ಕೆ ಹೋದಂತ ಶಶಾಂಕ್ ಅನ್ನೋ ಯುವಕನಿಗೆ 3 ಲಕ್ಷ ರೂಪಾಯಿ ಪಂಗನಾಮ ಹಾಕಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.